ವೆಲ್ಕಮ್ ಟು ಮೈ ಚಾನೆಲ್. ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ದತ್ತ ಬೇಜಾರ್ ಮಾಡ್ಕೊಂಡು, ಅಕ್ಕ ನೀನು ಪಾರ್ಟಿನ ಎಂಜಾಯ್ ಮಾಡು, ನಾನು ಹೋಗ್ತೀನಿ ಅಂತ ದತ್ತ ಹೋಗ್ತಿರ್ತಾರೆ. 1 ನಿಮಿಷ ಅಂತ ಹೇಳಿ ಇಲ್ಲಿ ಅಪ್ಪಕ್ಕ ಬರ್ತಾರೆ. ಅಪ್ಪಕ್ಕ ನೋಡಿ ದತ್ತಗಂತೂ ತುಂಬಾ ಖುಷಿ ಆಗುತ್ತೆ. ದತ್ತ ಅಂತೂ ಅಪ್ಪಕ್ಕ ನೋಡಿ ತುಂಬಾ ಖುಷಿಯಾಗಿ ಹಾಗೆ ಕಣ್ಣೀರಾಗ್ತಾ ತನ್ನ ತಾಯಿನ ತಪ್ಕೋತಾರೆ. ದತ್ತ ನೀನ್ ಹೇಗಿದ್ಯಾ ಅಂತ ನಾನ್ ಕೇಳಲ್ಲ, ಯಾಕಂದ್ರೆ ನೀನ್ ನೋಡಿದ್ರೆ ನೀನು ಎಷ್ಟು ದುಃಖದಲ್ಲಿದ್ಯಾ ಅಂತ ನಂಗೆ ಅರ್ಥ ಆಗ್ತಿದೆ. ನಾನ್ ಬಂದಿದ್ದೀನಲ್ಲ ಎಲ್ಲಾನು ಸರಿ ಮಾಡ್ತೀನಿ ಅಂತ ಇಲ್ಲಿ ಅಪ್ಪಕ್ಕ ದತ್ತಂಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ಕಿಶೋರ್ ಶರಾವತಿನ ರೇಗಿಸ್ತಿರ್ತಾರೆ. ನಿಮ್ಮಮ್ಮ ಬಂದಿದ್ದಾರೆ ಶರು, ಹೋಗಿ ಆಶೀರ್ವಾದ ತಗೋ, ಮೊದ್ಲೇ ನಿನ್ ಬರ್ತಡೇ ಇವತ್ತು, ಸ್ವಲ್ಪ ಬುದ್ಧಿನಾರು ಬರ್ಲಿ ಅಂತ ಕಿಶೋರ್ ಶರಾವತಿ ರೇಗಿಸ್ತಿರ್ತಾರೆ. ಆಮೇಲೆ ಇಲ್ಲಿ ಶರಾವತಿ ಬಂದು ಅಮ್ಮ ಅಂತ ಹೇಳಿ ಆಶೀರ್ವಾದ ತಗೋತಾರೆ. ಹಾಗೆ ಇಲ್ಲಿ ಅಪ್ಪಕ್ಕ ಮಾತ್ರ ನಾನು ಸರ್ಪ್ರೈಸ್ ಆಗಿ ಬಂದೆ, ನಾನು ಈ ತರ ಬಂದಿರೋದ್ರಿಂದ ನಿಂಗೆ ಎಷ್ಟು ಖುಷಿ ಆಗ್ತಿದೆ ನೋಡು. ಅಂದಾಗೆ ನೀನು ಸ್ಟೇಜ್ ಮೇಲೆ ನಿಂತ್ಕೊಂಡು ದತ್ತಂಗೆ ಯಾವ ಉಡುಗೊರೆ ಬೇಕು ಅಂತ ಕೇಳ್ತಿದ್ದೆ ಅಲ್ವಾ, ಆ ಉಡುಗೊರೆನ ನಾನ್ ತಗೊಂಡ್ ಬಂದಿದ್ದೀನಿ ಅಂತ ಅಪ್ಪಕ್ಕ ಹೇಳ್ತಾರೆ. ಅಂದ್ರೆ ಅಂತ ಶರಾವತಿ ಕೇಳ್ತಾರೆ. ದತ್ತನ್ ಖುಷಿ ಅಂತ ಇಲ್ಲಿ ಅಪ್ಪಕ್ಕ ಹೇಳ್ಬಿಡ್ತಾರೆ. ಆಗ ಶರಾವತಿಗೆ ತುಂಬಾ ಶಾಕ್ ಆಗುತ್ತೆ. ಸದಾ ಮಾತ್ರ ದೃಷ್ಟಿನೇ ನೋಡ್ತಿರ್ತಾರೆ, ಯಾಕೆಂದ್ರೆ ದತ್ತ ಅವರ ಖುಷಿ ಎಲ್ಲ ದೃಷ್ಟಿನೇ ಆಗಿರ್ತಾರೆ. ಸರಿ ಬಾ ಸ್ಟೇಜ್ ಮೇಲೆ ಹೋಗೋಣ ಅಂತ ಅಪ್ಪಕ್ಕ ಹೇಳ್ತಾರೆ. ಆಮೇಲೆ ಶರಾವತಿ ಅಪ್ಪಕ್ಕ ಜೊತೆ ಸ್ಟೇಜ್ ಮೇಲೆ ಹೋಗ್ತಾರೆ. ಏನಮ್ಮ ಏನೋ ನಂಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ದೆ, ಏನಮ್ಮ ಅದು ಉಡುಗೊರೆ ಅಂತ ಇಲ್ಲಿ ಶರಾವತಿ ಕೇಳ್ತಾರೆ. ಅಲ್ಲಿ ನೋಡು ಅಂತ ಅಪ್ಪಕ್ಕ ಹೇಳ್ತಿದ್ರೆ ಆಗ ಇಂಪನ ಅವ್ರ ಎಂಟ್ರಿ ಆಗುತ್ತೆ. ಇಂಪನ ನೋಡಿ ಇಲ್ಲಿ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ದತ್ತ ಮಾತ್ರ ಇಂಪನ ನೋಡ್ಕೊಂಡು ದೃಷ್ಟಿನೇ ನೋಡ್ತಿರ್ತಾರೆ. ದೃಷ್ಟಿಗಂತೂ ಇಂಪನ ಬಂದಿರೋದ್ ನೋಡಿ ಭಯ ಶುರು ಆಗುತ್ತೆ. ಆ ಕಡೆ ಶರಾವತಿ ಮಾತ್ರ ಟೆನ್ಷನ್ ಅಲ್ಲಿ ಅಪ್ಪಕ್ಕನ್ನೇ ನೋಡ್ತಿರ್ತಾರೆ. ಆಗ ದತ್ತಗಂತೂ ಇಂಪನ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ. ಅಲ್ಲಮ್ಮ ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ, ಇವಳು ನೋಡ್ತಾ ಇದ್ರೆ ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ಬೇಕು, ಅಷ್ಟು ಕೋಪ ಬರ್ತಿರುತ್ತೆ. ಇವಳೊಬ್ಬ ಮೋಸ್ಗಾತಿ, ನಂಗೆ ಅವತ್ತು ಮದ್ವೆ ಮನೇಲಿ ಮೋಸ ಮಾಡಿ ಹೋದವಳು ಇವಳು ಅಂತ ಇಲ್ಲಿ ದತ್ತ ಕೂಗಾಡ್ತಿರ್ತಾರೆ. ದತ್ತ ನಾನ್ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಒಂದ್ ಉದ್ದೇಶ ಇದ್ದೇ ಇರುತ್ತೆ. ಇವತ್ತು ಸತ್ಯದ ಅನಾವರಣ ಆಗ್ಲೇಬೇಕು. ಅವಳು ಏನೋ ಮಾತಾಡೋದಕ್ ಬಂದಿದ್ದಾಳೆ, ಅವಳನ್ನ ಮಾತಾಡೋದಕ್ಕೆ ಬಿಡು ಅಂತ ಅಪ್ಪಕ್ಕ ಹೇಳ್ತಾರೆ. ಆಗ ಶರಾವತಿಗೆ ಟೆನ್ಷನ್ ಶುರು ಆಗುತ್ತೆ. ಅಮ್ಮ ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾರೆ, ಅಮ್ಮಗೇನಾರು ಇಂಪನ ನಾನೇ ಅವಳನ್ನ ಮನೆ ಬಿಟ್ಟು ಹೋಗೋ ತರ ಏನಾರು ಐಡಿಯಾ ಕೊಟ್ಟು ಪ್ಲಾನ್ ಮಾಡಿ ಕಳ್ಸಿರೋದೇನಾದ್ರು ಗೊತ್ತಾಗೋಯ್ತಾ, ನನ್ ವಿಷಯ ಏನಾರು ಹೇಳ್ಬಿಡ್ತಾಳ, ನನ್ ವಿಷಯ ಏನಾರು ಹೇಳಿದ್ರೆ ನನ್ ಕತೆ ಮುಗೀತು ಅಂತ ಇಲ್ಲಿ ಶರಾವತಿ ಟೆನ್ಷನ್ ಮಾಡ್ಕೊತಿರ್ತಾರೆ. ಏನ್ ಸತ್ಯ ಹೇಳ್ಬೇಕಮ್ಮ, ನನ್ ಜೀವನನೇ ನುಚ್ಚು ನೋಡ್ ಮಾಡಿ ಓದೋಳು ಇವಳು, ಇವಾಗ ಯಾವ ಸತ್ಯ ಹೇಳಕ್ ಬಂದಿದ್ದಾಳೆ ಅಂತ ಇಲ್ಲಿ ದತ್ತ ಕೇಳ್ತಾರೆ. ನೋಡು ದತ್ತ ಎಲ್ಲದಕ್ಕೂ ಕೋಪ ಮಾಡ್ಕೊಂಡು ಇದ್ರೆ ಆಗಲ್ಲ, ಒಂದ್ ಸ್ವಲ್ಪ ಅವಳಿಗೂ ಮಾತಾಡಕ್ ಬಿಡು ಅಂತ ಅಬ್ಬಕ್ಕ ಹೇಳ್ತಾರೆ. ಆಗ ದತ್ತ ಇಂಪನ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೊತಿರ್ತಾರೆ. ನೋಡು ದತ್ತ, ನನ್ಗೆ ತಾಯಿ ಅಂತ ನೀನೇನಾದ್ರು ಗೌರವ ಕೊಡೋದಾದ್ರೆ ಅವಳು ಮಾತಾಡೋರ್ಗು ಸುಮ್ನೆ ಬಿಟ್ಬಿಡು. ಅವಳು ಏನ್ ಹೇಳಕ್ ಬಂದಿದ್ದಾಳೆ ಅದನ್ನ ಹೇಳಿ, ಎಲ್ಲಾರು ಸುಮ್ನೆ ನಿಂತ್ಕೊಂಡು ಅವಳು ಏನ್ ಹೇಳ್ತಾಳೆ ಅದನ್ನ ಕೇಳಿಸ್ಕೊಳ್ಳಿ, ಆಮೇಲೆ ನೀವೇನ್ ಮಾತಾಡ್ಬೇಕು ನೀವು ಮಾತಾಡ್ಕೊಳ್ಳಿ ಅಂತ ಅಬ್ಬಕ್ಕ ಹೇಳ್ತಾರೆ. ಆಮೇಲೆ ಇಲ್ಲಿ ಅಬ್ಬಕ್ಕ ಇಂಪನ ನೀನು ಏನೋ ಹೇಳ್ಬೇಕು ಅಂತ ಹೇಳ್ದಲ್ಲ, ಈಗ ಎಲ್ರು ಇಲ್ಲೇ ಇದ್ದಾರೆ, ಅದೇನ್ ಸತ್ಯ ಹೇಳ್ಬೇಕು ಅಂತಿದೆ ಎಲ್ಲಾನು ದತ್ತನ್ ಮುಂದೆ ಹೇಳು ಅಂತ ಅಬ್ಬಕ್ಕ ಹೇಳ್ತಾರೆ. ಸರಿ ಅಂತ ಇಲ್ಲಿ ಇಂಪನ ಹೇಳ್ತಾರೆ. ದತ್ತ ಅವ್ರೆ, ನಿಮ್ ಹತ್ರ ಮೊದ್ಲಿಗೆ ನಾನು ಕ್ಷಮೆ ಕೇಳ್ತೀನಿ. ನಾನು ಈಗ ಏನೇ ಹೇಳ್ತಿದ್ದೀನಿ ಅದೆಲ್ಲ ಸತ್ಯ, ನೀವು ಅದನ್ನ ನಂಬಲೇಬೇಕು. ಹಾಗೆ ದೃಷ್ಟಿ ಅವ್ರದ್ದು ಇದ್ರಲ್ಲಿ ಯಾವ್ದೇ ತರಹದ ತಪ್ಪಿಲ್ಲ ಅಂತ ಇಂಪನ ಹೇಳ್ತಿರ್ತಾರೆ. ಆಗ ದತ್ತಂಗಂತೂ ಇಂಪನ ಮಾತ್ ಕೇಳಿ ಕೋಪ ಬರ್ತಿರುತ್ತೆ. ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದೇನೋ ನಿಜ, ಆದ್ರೆ ಅದಕ್ಕಿಂತ ಮುಂಚೆ ನಾನು ಒಬ್ಬನ ಪ್ರೀತಿಸ್ತಾ ಇದ್ದೆ, ಅವನ ಹೆಸರು ತಿಲಕ. ನಾನು ಅವನು ತುಂಬಾ ಪ್ರೀತಿ ಮಾಡ್ತಿದ್ವಿ, ಆ ಪ್ರೀತಿ ನಿಮ್ಗೆ ಗೊತ್ತಿರ್ಲಿಲ್ಲ ಅಷ್ಟೇ. ನಿಮ್ ಮದ್ವೆ ನಿಶ್ಚಯ ಆಗಿತ್ತಲ್ಲ ನಿಮ್ ಜೊತೆ, ಆವಾಗ ನಾನು ಗರ್ಭಿಣಿಯಾಗಿದ್ದೆ. ಅಂದ್ರೆ ಮದ್ವೆಗಿಂತ ಮುಂಚೆನೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನಿಮ್ಗೆ ಮೋಸ ಮಾಡಿರೋದು ನಾನು ಪ್ರೆಗ್ನೆಂಟ್ ಆಗಿರೋ ಕಾರಣಕ್ಕೆ ನಾನು ತಿಲಕ್ ಜೊತೆ ಅವತ್ತು ಮದ್ವೆ ದಿನ ನಿಮ್ಮನ್ ಬಿಟ್ಟು ಅವನ್ ಜೊತೆ ಹೊರಡೋದೆ. ನಿಮ್ಗೆ ಮೋಸ ಮಾಡಿರೋದು ನಾನು, ದೃಷ್ಟಿ ಅಲ್ಲ. ನಾನು ಇಷ್ಟಪಟ್ಟೆ ಈ ಮದ್ವೆ ಬೇಡ ಅಂತ ಹೇಳಿ ತಿಲಕ್ ಜೊತೆ ನಾನು ಓಡೋಗಿದ್ದು. ಇದ್ರಲ್ಲಿ ದೃಷ್ಟಿದಾಗ್ಲಿ ಯಾರ್ದೇ ಆಗ್ಲಿ ಯಾರ್ದು ತಪ್ಪಿಲ್ಲ. ನಾನು ಇಚ್ಛೆಯಿಂದನೇ ನಾನು ಮನೆ ಬಿಟ್ಟು ಹೋಗಿದ್ದು. ಈ ಸತ್ಯನ ನಿಮ್ಮೆಲ್ಲರ ಮುಂದೆ ನಾನು ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನ್ ಬಂದಿದ್ದೀನಿ ಅಂತ ಇಂಪನ ಹೇಳ್ತಾರೆ. ಇಂಪನ ಮಾತ್ ಕೇಳಿ ದತ್ತಂಗಂತೂ ತುಂಬಾ ಶಾಕ್ ಆಗುತ್ತೆ. ಇಲ್ಲಿ ದತ್ತ ಮನ್ಸಲ್ಲೇ ಅನ್ಕೋತಿರ್ತಾರೆ, ಹಾಗಾದ್ರೆ ಅವತ್ತು ದೃಷ್ಟಿದು ಏನು ತಪ್ಪಿರ್ಲಿಲ್ಲ, ಇಂಪನ ಅವಳಾಗ ಅವಳೆ ಓಡೋಗಿದ್ದು, ನಾನೆಲ್ಲೋ ಇಂಪನ ಓಡೋಗೋದಕ್ಕೆ ದೃಷ್ಟಿ ಸಹಾಯ ಮಾಡಿದ್ಲು, ಹಾಗೆ ನನ್ನ ಮದ್ವೆ ಆಗೋದಕ್ಕೋಸ್ಕರ ಅವಳನ್ನ ಕಳ್ಸಿದ್ಲು ಅಂತ ನಾನ್ ಅನ್ಕೊಂಡೆ. ಆ ವಿಷಯ ಇಟ್ಕೊಂಡು ನಾನು ನನ್ನ ದೃಷ್ಟಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ, ಚಿತ್ರಹಿಂಸೆ ಕೊಟ್ಟೆ, ಆದ್ರೂ ನನ್ನ ಪ್ರೀತಿ ಯಜಮಾಂತಿ ನನ್ನನ್ನ ಬಿಟ್ಟು ಹೋಗ್ಬೇಕಂತ ಯಾವತ್ತೂ ಅವಳು ಅನ್ಕೊಂಡಿಲ್ಲ. ಅಷ್ಟು ಒಳ್ಳೆಯವಳು, ಆದ್ರೆ ನಾನೇ ತುಂಬಾ ಮೋಸ ಮಾಡ್ಬಿಟ್ಟೆ, ಅವಳಿಗೆ ದ್ರೋಹ ಮಾಡ್ತಾನೆ ಬಂದೆ, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಬಂದೆ. ಎಷ್ಟೇ ಕಷ್ಟ ಕೊಟ್ರು ಇದುವರೆಗೂ ನನ್ನ ಯಜಮಾಂತಿ ನಾನ್ ಬಿಟ್ಟು ಹೋಗ್ತೀನಿ ಅಂತ ಹೇಳೇ ಇಲ್ಲ. ನಾನು ತಪ್ಪು ಮಾಡ್ಬಿಟ್ಟೆ, ಆದ್ರೆ ಈ ತಪ್ಪನ ನಾನೀಗ ಸರಿ ಮಾಡ್ಕೊಳ್ಲೇಬೇಕು. ನನ್ ಯಾವ್ದೇ ಕಾರಣಕ್ಕೂ ನನ್ನ ಯಜಮಾಂತಿನ ಬಿಟ್ಕೊಡಲ್ಲ ಅಂತ ದತ್ತ ಮನ್ಸಲ್ಲೇ ಅನ್ಕೋತಿರ್ತಾರೆ. ದೃಷ್ಟಿ ಮಾತ್ರ ಇಂಪನ ಮಾತ್ ಕೇಳ್ಕೊಂಡು ತುಂಬಾ ಬೇಜಾರಾಗ್ತಿರ್ತಾರೆ. ದತ್ತ ದೃಷ್ಟಿನೇ ನೋಡ್ತಿರ್ತಾರೆ. ದೃಷ್ಟಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ದತ್ತ ದೃಷ್ಟಿ ಹಿಂದೆ ಹೋಗ್ತಾರೆ. ಯಜಮಾಂತಿ ನಿಂತ್ಕೊ ಅಂತ ಇಲ್ಲಿ ದತ್ತ ಹೇಳ್ತಿದ್ರು, ದೃಷ್ಟಿ ಹೋಗ್ತಾನೆ ಇರ್ತಾರೆ. ಯಜಮಾಂತಿ ನಾನಿಗೆ ಹೇಳ್ತಿರೋದು ನಿಂತ್ಕೊ ಅಂತ ಹೇಳ್ತಿದೀನಿ, ಯಾಕೆ ಕೇಳಿಸ್ತಿಲ್ವಾ ಅಂತ ದತ್ತ ಸ್ವಲ್ಪ ಕೂಗಾಡ್ಬಿಡ್ತಾರೆ. ಆಗ ದೃಷ್ಟಿ ಅಲ್ಲೇ ನಿಂತ್ಕೋತಾರೆ. ನೋಡು ದೃಷ್ಟಿ, ಇಷ್ಟ ದಿನ ಏನಾಯ್ತೋ ಅದೆಲ್ಲ ಮರ್ತ್ಬಿಡು, ನನ್ ಪ್ರತಿ ಉಸಿರಲ್ಲೂ ನಿಂಗೆ ಕ್ಷಮೆ ಕೇಳ್ಬೇಕು ಅಂತ ನನ್ ಮನ್ಸು ಹೇಳ್ತಾ ಇದೆ. ದೃಷ್ಟಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ನೀನು ಏನು ತಪ್ಪು ಮಾಡಿಲ್ಲ ಅಂತ ನಂಗೆ ಈಗ ಇಂಪನ ಹೇಳಿದ್ಮೇಲೆ ಎಲ್ಲ ಗೊತ್ತಾಗಿತ್ತು. ಇಷ್ಟು ದಿನ ನೀನು ನಂಗೆ ಮೋಸ ಮಾಡಿ
ಆ ಇಂಪನನ್ನ ಕಳಿಸಿ ಅವಳ ಜಾಗದಲ್ಲಿ ನೀನ್ ಬಂದೆ ಅಂತ ಹೇಳಿ ನಾನು ನಿಂಗೆ ಎಷ್ಟೆಲ್ಲಾ ತೊಂದರೆ ಕೊಟ್ಟೆ, ದ್ವೇಷ ಮಾಡ್ದೆ, ಪ್ರತಿ ಕ್ಷಣ ನಿನ್ಗೆ ಅವಮಾನ ಮಾಡ್ದೆ. ಆದ್ರೂ ನೀನ್ ಅದ್ಯಾವ್ದನ್ನು ಮನ್ಸಿಗೆ ತಗೊಳ್ದೆ, ನನ್ನನ್ನ ಗಂಡ ಅಂತ ಹೇಳಿ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡೆ. ಆದ್ರೆ ನಾನು ನಿನ್ ಪ್ರೀತಿನೇ ನಾನು ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ನನ್ನನ್ನ ಬಿಟ್ಟು ಹೋಗ್ಬೇಡ, ನನ್ ಜೊತೆನೇ ಇರು, ನನ್ನನ್ನ ಕ್ಷಮಿಸ್ತೀಯ ಅಂತ ಇಲ್ಲಿ ದತ್ತ ಕೇಳ್ತಾರೆ. ದೃಷ್ಟಿ ಮಾತ್ರ ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.